ಪರಿಷತ್ ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿಯವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸುದೀರ್ಘ ಮನವೊಲಿಕೆ ಬಳಿಕ ಬಸವರಾಜ ಹೊರಟ್ಟಿಯವರು ರಿಸೈನ್ ಅನ್ನು ಮಾಡಿರುವಂತದ್ದು ಸ್ವ ಇಚ್ಛೆಯಿಂದ ರಾಜೀನಾಮೆ ಅಂತ ಹೊರಟ್ಟಿಯವರು ಉಲ್ಲೇಖ ಮಾಡಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಹೊರಟ್ಟಿಯವರು ಸಭಾಪತಿ ಬಸವರಾಜ ಹೊರಟ್ಟಿಯವರ ಮುಂದೇನ್ ಮಾಡ್ತಾರೆ, ಅವರ ಮುಂದಿನ ನಡೆ ಏನು? ಗಮನಿಸಿದೀವಿ, ರಾಜ್ಯ ಸರ್ಕಾರದಲ್ಲಿ ನೂತನ ಸಚಿವರ ಪಟ್ಟಿ ರಿಲೀಸ್ ಆಯ್ತಲ್ಲ, ಸಚಿವ ಸಂಪುಟದ ವಿಸ್ತರಣೆ ಆದ್ಮೇಲೆ ಎಐಸಿಸಿ ಪರಿಷತ್ ಸಭಾಪತಿಯ ಒಂದು ಲಿಸ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತು. ಇಲ್ಲಿ ಸಭಾಪತಿಯಾಗಿ ಸಲೀಂ ಅಹಮದ್ ಹಾಗೆ ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರನ್ನು ಕೂಡ ಅನೌನ್ಸ್ ಮಾಡ್ತು. ಅದಾದ್ಮೇಲೆ ಬಸವರಾಜ ಹೊರಟ್ಟಿಯವರು ಕೂಡ ಪಟ್ಟು ಹಿಡಿದ್ರು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರೆ ಮಾಡ್ತಾರೆ ಬಸವರಾಜ ಹೊರಟ್ಟಿ ಅವರಿಗೆ, ನೀವು ರಿಸೈನ್ ಮಾಡಬೇಕು, ಯಾಕಂತಂದ್ರೆ ನಮ್ಮ ಸರ್ಕಾರ ಈಗ ಆಲ್ರೆಡಿ ಸಭಾಪತಿಯಾಗಿ ಸಲೀಂ ಅಹಮದ್ ಹಾಗೆ ಉಪಸಭಾಪತಿಯಾಗಿ ಉಮಾಶ್ರೀ ಅವರನ್ನ ನೇಮಕ ಮಾಡಿದ್ದೀವಿ, ಹಾಗಾಗಿ ನೀವು ಅವರಿಗೆ ನಿಮ್ಮ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಬಸವರಾಜ ಹೊರಟ್ಟಿಯವರು ಒಪ್ಪಲಿಲ್ಲ. ಅದೆಂಗ್ ನೀವು ಡಿಸೈಡ್ ಮಾಡ್ತೀರಾ? ಅದೆಂಗ್ ನೀವು ಹೇಳಿದ ತಕ್ಷಣ ನಾನು ನನ್ನ ಸಭಾಪತಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡಬೇಕು? ನೀವು ಹೇಳಿದಂತೆ ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೋಡಿ, ಸಂಸದೀಯ ಕಾನೂನಿನಲ್ಲಿ ಅದರದ್ದೇ ಆದ ಮಹತ್ವ ಇದೆ. ನಾನು ಕೂತಿರುವಂತ ಪ್ಲೇಸ್ಗೆ ಅದರದ್ದೇ ಆದ ತೂಕ ಇದೆ. ಸೊ ನಾನು ನನ್ನ ಸ್ಥಾನ ಬಿಟ್ಕೊಡ್ಬೇಕು, ರಾಜೀನಾಮೆ ಕೊಡಬೇಕು ಅಂತ ಅಂದ್ರೆ 14 ಜನ ಅವಿಶ್ವಾಸ ನಿರ್ಣಯ ಮಾಡಬೇಕು, ಜೊತೆಗೆ ಒಂದಷ್ಟು ಜನ ನನ್ನ ವಿರುದ್ಧವಾಗಿ ಮತಯಾಚನೆಯನ್ನ ಕೂಡ ಮಾಡಬೇಕು. ಮತ್ತೊಂದು ಕಡೆಗೆ ಇಲ್ಲಿ ನಾನು ರಾಜೀನಾಮೆಯನ್ನು ಕೊಡಬೇಕು ಅಂತ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ನನಗೆ 14 ದಿನಗಳ ಮುಂಚಿತವಾಗಿ ನನಗೆ ತಿಳಿಸ್ಬೇಕು, ನೀವು ದಯವಿಟ್ಟು ರಿಸೈನ್ ಮಾಡಬೇಕು, ನಾವು ನಮ್ಮ ಸರ್ಕಾರದಿಂದ ಹೊಸದಾಗಿ ಈ ಒಂದು ಪರಿಷತ್ ಸಭಾಪತಿ ಹುದ್ದೆಗೆ ಇವರನ್ನ ಆಯ್ಕೆ ಮಾಡ್ತಿದ್ದೀವಿ ಅಂತ ಹೇಳಿ. ಅದು ಯಾವುದನ್ನು ಹೇಳಿದೆ ಏಕಾಏಕಿ ಫೋನ್ ಮಾಡಿ ನೀವು ರಿಸೈನ್ ಮಾಡಿ ನಮ್ಮಿಂದ ನಾವು ಇವರನ್ನ ಆಯ್ಕೆ ಮಾಡಿದೀವಿ ಅಂತಂದ್ರೆ ಅದು ಸರಿಯಲ್ಲ. ನನ್ನ ಇಷ್ಟು ವರ್ಷದ ರಾಜಕೀಯ ಕರಿಯರ್ನಲ್ಲಿ ಈ ತರದ ಕಪ್ಪು ಚುಕ್ಕಿಯನ್ನು ನಾನು ಯಾವತ್ತು ಕೂಡ ತೆಗೆದುಕೊಂಡಿಲ್ಲ. ಒಂದು ವೇಳೆ ನೀವು ಫೋನ್ ಮಾಡಿ ಹೇಳಿದ್ರಿ ಅಂತ ನಾನು ರಿಸೈನ್ ಮಾಡಿದೆ ಅಂತ ಅಂದ್ರೆ ಅದು ನನ್ನ ಇಷ್ಟು ವರ್ಷದ ರಾಜಕಾರಣದಲ್ಲೇ ಒಂದು ದೊಡ್ಡ ಕಪ್ಪು ಚುಪ್ಪಿಯಾಗಿ ಮಾರ್ಕಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ತರದ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ. ನನಗೆ 14 ದಿನ ಮುಂಚಿತವಾಗಿ ತಿಳಿಸಬೇಕು. 10 ಜನರು ನನ್ನ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯ ಮಾಡಬೇಕು, ಜೊತೆಗೆ ಪತ್ರ ಬರಿಬೇಕು. ಈಗ ಪತ್ರ ಬರೀರಿ, ಆ ಪತ್ರಕ್ಕೆ ನಾನು ಉತ್ತರ ಕೊಡ್ತೀನಿ, ಮತ್ತೆ ನನಗೆ ಮುಂಚಿತವಾಗಿ ವಿಷಯ ತಿಳಿಸಬೇಕು. ಅವು ಯಾವ ಕೆಲಸವನ್ನ ಕೂಡ ನೀವು ಮಾಡಿಲ್ಲ ಅಂತ ಹೇಳಿ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ಕುರಿತಂತೆ ಈ ಬೆಳವಣಿಗೆಗಳು ನಡೆದಿತ್ತು. ಸದ್ಯ ಈಗ ಸುದೀರ್ಘ ಮನವೊಲಿಕೆ ಬಳಿಕ ಬಸವರಾಜ ಹೊರಟ್ಟಿ ಅವರು ರಿಸೈನ್ ಕೂಡ ಮಾಡಿದ್ದಾರೆ. ಅದು ಕೂಡ ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಬಸವರಾಜ ಹೊರಟ್ಟಿ ಅವರು ಉಲ್ಲೇಖ ಕೂಡ ಮಾಡಿರುವಂಥದ್ದು. ಹಾಗಾದ್ರೆ ಬಸವರಾಜ ಹೊರಟ್ಟಿ ಮುಂದೇನ್ ಮಾಡ್ತಾರೆ? ಈಗ ಇಷ್ಟು ದಿನ ಸಭಾಪತಿಯಾಗಿ ಮುಂದುವರೆದಿದ್ರು. ಪರಿಷತ್ ಸಭಾಪತಿ ಸ್ಥಾನಕ್ಕೆ ಆಗಸ್ಟ್ 14ರ ಬಳಿಕ ಆಯ್ಕೆಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ ಬಸವರಾಜ ಹೊರಟ್ಟಿಯವರ ಮುಂದಿನ ನಡೆ ಇದೆಯಲ್ಲ ಬಹಳ ಕುತೂಹಲವನ್ನ ಮೂಡಿಸಿರುವಂಥದ್ದು. ಯಾಕಂತ ಅಂದ್ರೆ ಒಂದು ಅವರ ರಾಜಕೀಯ ಇತಿಹಾಸದಲ್ಲಿ ಬಹಳ ದೊಡ್ಡ ಮೈಲಿಗಲ್ಲನ್ನ ಮೆಟ್ಟಿ ನಿಂತು ಸಭಾಪತಿಯ ಹುದ್ದೆಯನ್ನ ಬಹಳ ಒಂದು ಗಂಭೀರ ದೃಷ್ಟಿಯನ್ನ ಅಲಂಕರಿಸಿಕೊಂಡು ಬಂದಿರುವಂಥದ್ದು ಬಸವರಾಜ ಹೊರಟ್ಟಿಯವರು. ಯಾವುದೇ ರಾಜಕಾರಣಿ ಆದ್ರೂ ಕೂಡ ಎಂಥದ್ದೇ ಪ್ರಶ್ನೆ ಇದ್ರೂ ಕೂಡ ಮುಲಾಜಿಲ್ದೆ ಮಾತನಾಡಿ ಅವರು ಅಸಭ್ಯವಾಗಿ ವರ್ತಿಸ್ತಾ ಇದ್ರೆ ನೇರವಾಗಿ ಹೊರ ಹಾಕಿರೋದು ಕೂಡ ಉಂಟು, ಕಲಾಪವನ್ನ ಮುಂದೂಡಿದ್ ಕೂಡ ಉಂಟು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಫೋನ್ ಮಾಡಿಬಿಟ್ಟು ನಮಗೆ ಎಐಸಿಸಿ ಇಂದ ಒಬ್ಬರನ್ನ ನಾವು ಆಯ್ಕೆ ಮಾಡಿದೀವಿ, ನೀವು ರಿಸೈನ್ ಮಾಡಿ ಅಂತ ನೇರವಾಗಿ ಹೇಳಿದಾಗ ಅವ್ರ ಮನಸ್ಸಿಗೆ ಬೇಜಾರಾಗಿದ್ದು ಕೂಡ ಇದೆ. ಸೊ ಅವರು ಒಂದಷ್ಟು ಅಲ್ಲಿ ಸಂಸದೀಯ ಕಾನೂನುಗಳನ್ನ ಕೂಡ ಬೋಧನೆ ಮಾಡಿದ್ದಿದೆ. ಸೊ ಇಂಥ ಸಂದರ್ಭದಲ್ಲಿ ಸುದೀರ್ಘವಾದಂತಹ ಇಲ್ಲಿ ವಾಕ್ಸಮರ, ವೈಮನಸ್ಸು ಇದೆಲ್ಲದರ ಮಧ್ಯೆ ಕೂಡ ಫೈನಲಿ ಬಸವರಾಜ ಹೊರಟ್ಟಿಯವರು ಮನಸ್ಸನ್ನು ಮಾಡಿ ದೃಢ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಪರಿಷತ್ ಸಭಾಪತಿ ಹುದ್ದೆಗೆ. ಹಾಗಾದ್ರೆ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನೋದು ಸದ್ಯ ಬಹಳ ಕುತೂಹಲವನ್ನ ಮೂಡಿಸಿರುವಂತದ್ದು. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸರ್ಕಸ್ ನಡೆಸ್ತು? ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹಳ ದೊಡ್ಡ ಸರ್ಕಸ್ ಅನ್ನ ನಡೆಸಿದ್ದಾರೆ.